ಮೇಲೆ ಟೇಪ್ ಹಿಡಿದ್ಬಿಟ್ಟು ಮೆಜರ್ಮೆಂಟ್ ಮಾಡಬೇಕು. ಅವ್ರದೇ ಮನೆ ಕಟ್ತಿರ್ತಾರೆ, ಅವ್ರದೇ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಮೇಸ್ತ್ರಿ ಕಟ್ಲಿ, ಕಾಂಟ್ರಾಕ್ಟರ್ ಕಟ್ಲಿ, ಓನರ್ ಇನ್ವಾಲ್ವ್ ಆದರೆ ತಪ್ಪೇ. ಸರ್ ನಾನು 50% ಆದ್ರೂ ಮಾಡ್ಕೊಳ್ಳೋಣ, ಮುಂಚೆನೇ ಆದ್ರೂ ಪ್ಲಾನ್ ಮಾಡಬೇಕು. ಓನರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ, ಅದ್ ನೋಡೋಣ ಬಿಡು ಬಂದವಾಗ ಅಂತ. ಓನರು ಇರಬೇಕು, ಮೇಸ್ತ್ರಿನೂ ಇರಬೇಕು, ಕಾಂಟ್ರಾಕ್ಟರ್ ಇರಬೇಕು, 3 ಜನ. ಮೀನ್ಸ್ ಎಕ್ಸಾಂಪಲ್ ಕಂಪನಿ ಕೊಟ್ರೆ ಕಂಪನಿಯವರು ಮತ್ತೆ ಓನರ್ ಇದ್ರೆ ಸಾಕು, ಮೇಸ್ತ್ರಿ ಕೊಟ್ರೆ ಮೇಸ್ತ್ರಿ ಮತ್ತೆ ಓನರ್ ಇದ್ರೆ ಸಾಕು, ಇಂಜಿನಿಯರ್ ಕೊಟ್ರೆ ಇಂಜಿನಿಯರು ಮೇಸ್ತ್ರಿ. ಓನರ್ಗಳಿಗೆ ಎಂಡ್ ಆಫ್ ದ ಡೇ ಅವ್ರ ಮನೆ, ಅವ್ರ ದುಡ್ಡು, ಅವ್ರ ಸೆಲೆಕ್ಷನ್ಗೆ ಎಲ್ಲಾದ್ರೂ ಅವ್ರು ತಗೋಬಹುದು. ಬಟ್ ಇಂಜಿನಿಯರ್ ಅಡ್ವೈಸ್ ತಗೊಳ್ಳಿ ಅಂತ ಹೇಳ್ತೀನಿ. ಇಂಜಿನಿಯರ್ ಹತ್ರನೋ ಆರ್ಕಿಟೆಕ್ಟ್ಸ್ ಹತ್ರ ಯಾವ ತರ ಸರ್. ಇನ್ನ ಸಮ್ ಕೆಪಾಸಿಟಿ ಚೀಟಿಂಗ್ಸ್ ಅಂತ ಒಂದಿಷ್ಟು ಕೇಳಿದೀವಿ, ಅನುಭವಿಸಿದೀವಿ ಕೂಡ. ಏನಾಗತ್ತೆ, ಸಾಫ್ಟ್ವೇರ್ ಎಲ್ಲ ಬಂದಿದೆ ಈಗ, ಸಮ್ ಲೀಟರ್ ಕೆಪಾಸಿಟಿ ಎಷ್ಟು ಅಂತ ಅದರಲ್ಲೂ ಕಂಡು ಹಿಡ್ಕೋಬಹುದು. ಓನರ್ಗಳು ಎಲ್ಲಿ ಅಮರ್ತಾರೆ ಅಂದ್ರೆ 12,000 ಕೊಡ್ತೀವಿ ಅನ್ನೋದು 10,000 ಕೊಡೋದು, 10,000 ಕೊಡ್ತೀವಿ ಅನ್ನೋದು 8,000 ಕೊಡೋದು, 8,000 ಕೊಡ್ತೀವಿ ಅನ್ನೋದು 4,000 ಕೊಡೋದು. ಇದು ಈಸ್ ಇಟ್ ಫೀಸಿಬಲ್? ಫಸ್ಟ್ ಪಾಯಿಂಟು. 10,000 ಕೊಡ್ತೀನಿ ಅಂದಿದ್ರು, 8,000 ಕೊಡ್ತಿದ್ದಾರೆ ಅಂದ್ರೆ ಇಲ್ಲಿ ಅಟ್ಲೀಸ್ಟ್ ಪಿಲ್ಲರ್ ಬಂದೈತಾ, ಅದ್ರದ್ದು ಫುಟಿಂಗ್ ಐತಾ, ಟೆಕ್ನಿಕಲಿ ಅಡ್ವೈಸಬಲ್ ಇಲ್ಲ, ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಅದು ಟೆಕ್ನಿಕಲಿ ಅಡ್ವೈಸಬಲೇ ಇಲ್ಲ ಅಂದವಾಗ ಅದನ್ನ ಒಂದ್ಸತಿ ಕ್ಯಾಲ್ಕುಲೇಷನ್ ಮಾಡಿ. ನಮಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಕಣ್ಣ ನೋಟದಿಂದ ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ, ಸಂಪ್ನ ಈಸಿ ಮೆಥಡ್ ಅಲ್ಲಿ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಟೇಪ್ ಇರತ್ತಾ ಮೇಸ್ತ್ರಿ ಹತ್ರ, ಈಗ ಎಕ್ಸಾಂಪಲ್ 2 ಮೀಟರ್ ಉದ್ದ ಇದೆ, 1.5 ಮೀಟರ್ ಅಗಲ ಇದೆ, 1.5 ಮೀಟರ್ ಡೆಪ್ತ್ ಇದೆ. ಎಲ್ಲ ಮೀಟರ್ 2.5, 2, 1.5 ಅಂತ ಹಾಕಿ ಇಂಟು 1000 ಹಾಕ್ಬಿಟ್ರೆ ಅವ್ರಿಗೆ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಷನ್ ಸಿಗುತ್ತೆ. ಎಷ್ಟು 1000 ಲೀಟರ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಇಷ್ಟು ಈಸಿ ಇದೆಯಾ? ಇಷ್ಟು ಈಸಿ ಇದೆ ಸರ್. ಬೆಸ್ಟ್ ಅಲ್ವಾ ಸರ್ ಇದು? ಅಂದ್ರೆ ಫೀಟ್ ಮಾಡಿದ್ರೆ ಮತ್ತೆ ಫಾರ್ಮುಲಾಸ್ ಬರುತ್ತೆ, ಈಸಿ. ಮೀಟರ್ ಯಾವುದೇ ಟೇಪಿಗೆ ಒಂದ್ ಕಡೆ ಫೀಟ್ ಇರುತ್ತೆ, ಹಿಂಗ್ ರಿಟರ್ನ್ ಮಾಡಿದ್ರೆ ಮೀಟರ್ ಇರುತ್ತೆ. ಮೀಟರ್ ಹಿಡಿಬೇಕು. 2.8 ಇಂಟು 1.7 ಇಂಟು ಡೆಪ್ತ್, ಲೆಂತ್ ವಿಡ್ತ್ ಡೆಪ್ತ್ ನ ಮೀಟರ್ ಅಲ್ಲಿ ಚೆಕ್ ಮಾಡಿ ಅದ್ ಬರೋ ರಿಸಲ್ಟಿಗೆ ಇಂಟು 1000 ಮಾಡಿದ್ರು ಆರಾಮಾಗಿ ಸಮ್ ಕೆಪಾಸಿಟಿ. ಇಲ್ಲಿ ಮೇಲ್ಗಡೆ ಆಗ್ಬಿಡೋಣ ಸರ್, ಹಂಗಂದ್ರೆ ಆಯ್ತು ಅಲ್ವಾ? ಇಲ್ಲಿ ಒಂದು ಸೂತ್ರನೇ ಕೊಟ್ಬಿಡ್ತೀವಿ, ಜಸ್ಟ್ 3 ಸ್ವೈಪ್ ಮಾಡಿ ಸ್ಕ್ರೀನ್ ಶಾಟ್ ಸಿಗುತ್ತೆ, ಅದರಿಂದ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ಸೊ ಈ ರೀತಿ ನಾವು ಕಂಡು ಮಾಡ್ಬೋದು. ಇನ್ನು ಮುಂದಿನದಾಗಿ ಬಂದರೆ, ನಾವು ನಿನ್ನೆ ಒಂದಿಷ್ಟು ವಿಡಿಯೋಸ್ಗೆ ಹೋದಾಗ ಲಾಸ್ಟ್ ಟೈಮು ಡಿಸ್ಕಷನ್ ಮಾಡಿದ್ವಿ ಗೇಜ್ ಆಫ್ ಮೆಟಲ್ ಅಂತ. ಈ ಗೇಜ್ ಆಫ್ ಮೆಟಲ್ ಅಂತ ಬಂದವಾಗ ನಮ್ಮ MS ಅಲ್ಲಿ ಅಂದರೆ ಮೈಲ್ಡ್ ಸ್ಟೀಲ್ ಅಂತ ಏನು ಬರುತ್ತೆ, ಅದು ಎಲ್ಲಿ ಕಂಪೌಂಡ್ ವಾಲ್ ಯೂಸ್ ಮಾಡ್ತೀವೋ, ಎಲ್ಲಿ ನಾವು ರೇಲಿಂಗ್ಸ್ ಯೂಸ್ ಮಾಡ್ತೀವೋ ಅಲ್ಲೆಲ್ಲ ಮ್ಯಾಂಡೇಟ್ರಿ 16 ಗೇಜ್ ಯೂಸ್ ಮಾಡಬೇಕು. ಇದು ಗೇಜ್ ಅಂದ್ರೆ ಥಿಕ್ನೆಸ್ ಬರುತ್ತೆ. ಇನ್ನು ವರ್ನಿಯರ್ ಕ್ಯಾಲಿಪರ್ ಹಿಡ್ಕೊಂಡು ಹೋಗಿ ಚೆಕ್ ಮಾಡಿ ಅನ್ನಕ್ಕಾಗಲ್ಲ. ಬಟ್ ಶಾಪಿಗೆ ಹೋದವಾಗ, ಯಾಕಂದ್ರೆ ಇಲ್ಲಿ ಕಂಪನೀಸ್ಗಳು ಅಶ್ಯೂರೆನ್ಸ್ ಇರುತ್ತೆ, ಡಾಕ್ಯುಮೆಂಟೇಶನ್ ಇರುತ್ತೆ, ಓನರ್ಗಳಿಗೆ ಗೊತ್ತಾಗಲ್ಲ. ಸೊ ಅವ್ರು ಮಟೀರಿಯಲ್ ಸೆಲೆಕ್ಷನ್ಗೆ ಹೋದವಾಗ ಅಥವಾ ಫ್ಯಾಬ್ರಿಕೇಟರ್ ಅಂತ ಕರೀತಾರೆ, ಆ ಫ್ಯಾಬ್ರಿಕೇಟರ್ ಹತ್ರ ಮಾತಾಡುವಾಗ ದುಡ್ಡು ಕೇಳಿದ ತಕ್ಷಣ 10,000 ರೂಪಾಯಿ ಕಮ್ಮಿ ಗೇಟಿಗೆ ಅಂತ ಹೇಳ್ಬಿಟ್ಟು 18 ಗೇಜ್ ಮಾಡಿಸ್ಕೊಂಡ್ರೆ 100% ತುಕ್ಕಿಡಿಯುತ್ತೆ 8 ರಿಂದ 10 ವರ್ಷಕ್ಕೆ. ಮಳೆ ನೀರು ಬಿದ್ದು 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 ಪ್ರಾಪರ್ ಆಗಿ ಪೇಂಟ್ ಹೊಡೆದಿಲ್ಲ ಅಂದ್ರೆ ಕೆಳಗಡೆ ಎಷ್ಟೋ ಜನದ್ದು ಕಿತ್ತೋಗ್ಬಿಟ್ಟಿರುತ್ತೆ. ನೋಡ್ಬೋದು ನೀವು. ಇಲ್ಲಿ 16 ಅಂದ್ರೆ ಒಳ್ಳೇದು, 14 ಅಂದ್ರೆ ಇನ್ನೂ ಒಳ್ಳೇದು, 12 ಅಂದ್ರೆ ಇನ್ನೂ ಒಳ್ಳೇದು, ಉಲ್ಟಾ. ಈ 23 ಗೇಜ್ ಅಂದ್ರೆ ತಗಡು, ತುಂಬಾ ತಿನ್ ಶೀಟ್. ಅದು 23, 22, 20, 18, 16 ಬರುತ್ತೆ. 16 ಮೇಲ್ಗಡೆ ಹೋಗ್ಬಿಡಿ, 18 ಗೇಜು 20 ಗೇಜು ಹೋಗ್ಬಾರ್ದು. 16 ಗೇಜ್ ಇಂದ ಗೇಟ್ ಹಾಕ್ಬೇಕು. 16 ಇಂದ ಒಳಗಡೆ ಇರಬೇಕು ಗೇಜ್. MS ಅಲ್ಲಿ SS ಅಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಯಾವ ತರ ಬರುತ್ತೆ SS ಅಂತ ಬಂದವಾಗ 202, 302, 304. ಸೊ 304 SS ಜಿಂದಾಲ್ ಸೀಲ್ ಇರೋದನ್ನೇ ಯೂಸ್ ಮಾಡಿದ್ರೆ ಅದು ಒರಿಜಿನಲ್ SS ಮಟೀರಿಯಲ್ ಆಗುತ್ತೆ. ಹೆಂಗಪ್ಪ ಗೊತ್ತಾಗೋದು? ಒಂದು ಸೀಲ್ ಇರುತ್ತೆ, ಅದು ಇಲ್ವಾ, ಮನೇಲಿ ಒಂದು ಮ್ಯಾಗ್ನೆಟ್ ಇದೆ ಅನ್ಕೊಳ್ಳಿ, ಆ ಮ್ಯಾಗ್ನೆಟ್ ಹೋಗಿ SS ಮೇಲೆ ಇಟ್ಟರೆ ಅದು ಅಂಟ್ಕೊಂಡ್ರೆ ಅದು ಡೂಪ್ಲಿಕೇಟ್ SS. ಯಾವ ಒಂದು SS ಗೆ ಮ್ಯಾಗ್ನೆಟ್ ಅಟ್ರಾಕ್ಟ್ ಆಗಲ್ವೋ ಅದು ಒರಿಜಿನಲ್ SS ಅಂತ. ಓಕೆ, SS ಅಲ್ಲಿ ಗೇಜ್ ಅಂತ ಬರಲ್ಲ ಸರ್? ಗೇಜ್ ಅಂದ್ರೆ ಗೇಜ್ ಇದೆ, ಆ ಗೇಜೇ ಈ ಐರನ್ ಕಂಟೆಂಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಐರನ್ ಕಂಟೆಂಟ್ ಮಿಕ್ಸ್ ಮಾಡಿದ್ರು ಅಂದ್ರೆ ಅದು 202 ಗೇಜ್. ಐರನ್ ಕಂಟೆಂಟೇ ಇಲ್ಲ ಅಂತಂದ್ರೆ ಅದು ಒರಿಜಿನಲ್ SS ಸ್ಟೇನ್ಲೆಸ್ ಸ್ಟೀಲ್ 304. ಸೊ ಆಮೇಲೆ ಜಿಂದಾಲ್ ಒಂದೇನಾ ಕಂಪನಿ ಬೆಸ್ಟ್ ಕಂಪನಿ? ಬೇರೆ ಯಾಕೆ ಜಿಂದಾಲ್ ಹೇಳ್ತೀವಿ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಜಿಂದಾಲ್ ಇಲ್ಲೇ ಇರೋದ್ರಿಂದ, ಇಲ್ಲೆಲ್ಲ ಸಪ್ಲೈ ಆಗೋದು ಜಿಂದಾಲ್, ಸ್ಟೀಲ್ ಎಲ್ಲ ಇರೋದ್ರಿಂದ ಅವ್ರು ಇವತ್ತು ಟಾಪ್ ಕ್ವಾಲಿಟಿ ಇದ್ದಾರೆ. ಯಾವುದೇ ಬ್ರ್ಯಾಂಡ್ ತಗೊಳ್ಳಿ, ಆ ಬ್ರ್ಯಾಂಡ್ ಒಂದು ಸೀಲ್ ಹಾಕಿರ್ತಾರೆ. ಒಂದು ಲೆಂತ್ ಮೇಲ್ಗಡೆ ಎಂಟೈರ್ ಬಿಲ್ಡಿಂಗ್ ಅಲ್ಲಿ ಒಂದು ಲೆಂತ್ ಸಿಕ್ಕೇ ಸಿಗುತ್ತೆ. ಯಾವ್ದಾರ ಒಂದು ಕಾರ್ನರ್ ಅಲ್ಲಿ 304, 302 ಅಂತ ಬರ್ದಿರ್ತಾರೆ. ಅದನ್ನ ನೋಡ್ಕೊಳ್ಳೋದು ತುಂಬಾ ಉತ್ತಮ, ನೋಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಸರ್, ಇನ್ನ
ಕೆಲವೊಂದಿಷ್ಟು ಜನರದ್ದು ನನಗೆ ಕೇಳಿರೋದು, ಆಫೀಸಿಗೆ ಬರ್ತಾರೆ, ಸರ್ ಮೇಸ್ತ್ರಿ ಓಡೋಗ್ಬಿಟ್ಟಿದ್ದಾನೆ ಏನ್ ಮಾಡೋಣ ಅಂತ ಕೇಳ್ತಾರೆ. ಯಾಕೆ ಸರ್ ಮೇಸ್ತ್ರಿದು ಮನೆಯಲ್ಲಿ ನೋಡಿಲ್ವಾ ಅಂತಂದ್ರೆ ಗೊತ್ತಿಲ್ಲ ಸರ್ ಅಂತ. ಏನು ಗೊತ್ತಿಲ್ಲ, ಕಾಂಟ್ರಾಕ್ಟರ್ ಹಿಂದೆ ಮುಂದೆ ನೋಡಿದೆ ಕೊಟ್ಟಿದ್ದಾರೆ ಸರ್, ತುಂಬಾ ಜನ ಕೊಟ್ಟರು ಸರ್, ನೋಡಿದೀವಿ. ಯಾಕಂದ್ರೆ ಇದಂತೂ ಇನ್ನು ಒಂದ್ ನಂಬಿಕೆಯಿಂದ ಕೊಡ್ತಾರೆ. ಅವ್ನ್ ದುಡ್ಡು ತಗೊಂಡು ಇರ್ತಾನೋ ಓಡೋಗ್ತಾನೋ, ಅಟ್ಲೀಸ್ಟ್ ಒಂದು ಆಧಾರ್ ಕಾರ್ಡು, ಒಂದ್ ಮನೆ ನೋಡ್ಕೊಂಡ್ರೆ ತಪ್ಪಿಲ್ಲ. ಮೇಸ್ತ್ರಿಗಂತೂ ಮನೆ ಕೊಡ್ತಾ ಇದಾರೆ ಅಂದ್ರೆ ಓನರ್ಗಳು ಒಂದ್ ಮನೆ ನೋಡ್ಕೊಂಡ್ ಬರೋದು ಉತ್ತಮ. ಈಗ ಕಂಪನೀಸು ನಮ್ದು GST ಸರ್ಟಿಫೈಡ್ ಇರತ್ತೆ, ಆಫೀಸ್ ಇರತ್ತೆ, ಆಫೀಸ್ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ. ಇದು ಆಫೀಸ್ ನೋಡಿದ್ರೆ ಓಕೆ. ಈಗ ಇಂಡಿವಿಜುವಲ್ ಇಂಜಿನಿಯರ್ ಬಂದಿದ್ದಾರೆ, ಓಕೆ ಕೊಡಿ, ಆಧಾರ್ ಕಾರ್ಡ್ ಇಸ್ಕೊಡಿ. ಆಧಾರ್ ಕಾರ್ಡ್ ಬಿಟ್ಟು ನೆಲ್ಲೂ ಹೋಗಲ್ಲ, ಇಂಡಿಯಾ ಬಿಟ್ಟು. ಅದು ಡೂಪ್ಲಿಕೇಟ್ ಮಾಡ್ಬೋದಲ್ಲ ಸರ್ ಈ ಕಾಲದಲ್ಲಿ? ಸರ್ ಇನ್ನ ಅತಿ ನೆಕ್ಸ್ಟ್ ಲೆವೆಲ್ ಮೋಸ ಇದೆ. ಅದಕ್ಕೆ ಓಕೆ ಹಂಗೇನಂದ್ರೆ ಮನೆ ನೋಡ್ಕೊಂಡು ನೀವು ಹೇಳೋದು ಮನೇನೇ ಬೆಸ್ಟ್. ಸರಿ, ಕಾರ್ಡ್ ಗಿಡಲ್ಲ ಈ ಕಾಲದಲ್ಲಿ ನಡೆಯೋದಿಲ್ಲ, ಮನೆ ಹೋಗಿ ನೋಡ್ಕೊಂಡ್ ಕ್ರಾಸ್ ಚೆಕ್. ಯಾಕಂದ್ರೆ ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್. ಒಂದೇನೋ ಈ ಪೆನ್ ಕೊಟ್ವಿ ತಗೊಂಡು ಹೋದ್ರಿ ಅನ್ನೋ ತರ ಇರಲ್ಲ, ಲಕ್ಷಾನ್ಗಟ್ಲೆ ಬಂಡವಾಳ ಆಗ್ತಾ ಇರ್ತೀರಾ, ತಪ್ಪೇನು ಇಲ್ಲ. ಈಗ ಒಂದ್ಸತಿ ಕ್ರಾಸ್ ಚೆಕ್ ಮಾಡೋದ್ರಿಂದ ನಾವು ಈಗ ಒಂದು ಟಿವಿ ತಗೋತೀವಿ ಅಂದ್ರೆ ರಿವ್ಯೂ ನೋಡ್ತೀವಿ, ಒಂದು ಹೋಟೆಲ್ ಊಟಕ್ಕೆ ಹೋಗ್ತೀವಿ ಅಂದ್ರೆ ರಿವ್ಯೂ ನೋಡ್ತೀವಿ, ಒಬ್ಬ ಮನೆ ಕಟ್ಟಕ್ ಕೊಡ್ತಿದೀವಿ ಅಂದ್ರೆ ರಿವ್ಯೂ ನೋಡಿ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ತರ ಅಂತ ಹೇಳಕ್ಕಾಗಲ್ಲ. ಈ ವರ್ಷ ಒಬ್ಬ ಮೇಸ್ತ್ರಿ ಚೆನ್ನಾಗಿಲ್ಲ ಅಂದ್ರೆ ಮುಂದಿನ ವರ್ಷ 100 ಜನ ಇಟ್ಕೋಬಹುದು. ಕರೆಕ್ಟ್. ಕೆಪಾಸಿಟಿ ಮೇಲೆ ಹೋಗ್ತೀವಿ. ಈ ವರ್ಷ 100 ಜನ ಇರೋ, ನೆಕ್ಸ್ಟ್ ಇಯರ್ ಬರೀ ಒಬ್ಬರನ್ನೇ ಇಟ್ಕೋಬಹುದು. ಕಟ್ಟೋದು ಪರಿಸ್ಥಿತಿಗಳು ಸೇಮ್ ಇರಲ್ಲ, ಬಟ್ ನಮ್ಗೆ ಏನ್ ಬೇಕು ಆ ಸೆಕ್ಯೂರಿಟಿ ಓನರ್ಗಳಾದವ್ರು ಮಾಡ್ಕೊಂಡ್ರೆ ಉತ್ತಮ. ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳ ಅವೈಲಬಿಲಿಟಿ ಇರುತ್ತೆ, ಬೇರೆ ಶಹರದಲ್ಲಿ ಇರಲ್ಲ. ಅವಾಗ ಚಿಕ್ಕ ಪುಟ್ಟ ಇರುತ್ತೆ, ಅವ್ರದ್ದು ಆಫೀಸ್ ಇದೆ, ಆಫೀಸ್ ಅಡ್ರೆಸ್ ಅದು ಹೋಗಿ ಆಫೀಸ್ನ ಭೇಟಿಯಾಗಿ ಬನ್ನಿ, ಎಲ್ಲ ಫೋನಲ್ಲೇ ಮಾಡ್ತೀನಿ ಅನ್ನೋದು ದೊಡ್ಡ ತಪ್ಪು. ಆಮೇಲೆ ಆ ವ್ಯಕ್ತಿಗೂ ಕೂಡ ಒಂದು ಇದಿರುತ್ತೆ ಸರ್, ಇವ್ರಿಗೆ ನಮ್ಮ ಮನೆಗೆ ಗೊತ್ತು, ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ರು ಮನೆಗೆ ಬರ್ತಾರೆ ಇವರು ಅನ್ನೋದೊಂದು ಭಯ ಇರುತ್ತೆ. ಅದು ಈ CCTV ಆಗ್ದಂಗಿದೆ ಆಕ್ಚುಲಿ. ಸೊ ನೋಡಿದೀನಿ, ಇದನ್ನ ನಾವು ಅನುಭವಿಸಿದ್ವಿ. ಒಂದಿಷ್ಟು ಜನಕ್ಕೆಲ್ಲ ಮಾತುಕತೆಯಲ್ಲಿ ನಾವು ಹೇಳಿದ್ನಲ್ಲ, ಸ್ವಲ್ಪ ಮಾತು ಚೆನ್ನಾಗಿ ಮಾತಾಡ್ತೀನಿ ಅಂತ ನನ್ನ ಪಾರ್ಟ್ನರ್ಸ್ಗಳು ಎಲ್ಲರೂ ಜಗಳ ನಡೆದಿದ್ರೆ ನಾನು ಹೋಗಿ ಕೂರಿಸ್ಕೊಂಡ್ಬಿಡ್ತಾರೆ. ಆ ಜಗಳದಲ್ಲಿ ನಾವು ಕಲ್ತಿರೋ ಅಂತ ಇದು. ಯಾಕಂದ್ರೆ ನಮ್ಮ ಪಾರ್ಟ್ನರ್ ಒಬ್ರು ಪ್ರತಾಪ್ ಅಂತಿದ್ದಾರೆ, ಅವರು ಬಳ್ಳಾರಿ ಹತ್ರ ಕೊಟ್ಟೂರ್ ಅಂತ ಒಂದು ರಿಲೇಟಿವ್ ಪ್ಲಾನ್ ಮಾಡಿಕೊಟ್ಟಿದ್ರು. ಸೊ ರಿಲೇಟಿವ್ ಪ್ಲಾನ್ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ದುಡ್ಡಿಗೆ ಒಂದು ಗಲಾಟೆ ನಡೀತಾ ಇತ್ತು. ಯಾರ್ಯಾರ ಮಧ್ಯ? ಓನರ್ಗೆ ಮೇಸ್ತ್ರಿಗೆ. ಅವನು ಈ ತರದ್ದು ಎಲ್ಲ ಡಿಸ್ಕಷನ್ ಮಾಡಿಲ್ಲ. ಕಾಂಪೌಂಡ್ ವಾಲ್ ಎಕ್ಸ್ಟ್ರಾ, ಪ್ಯಾರಾಪೆಟ್ ವಾಲ್ ಎಕ್ಸ್ಟ್ರಾ, ಮಿಸ್ಲೇನಿಯಸ್ ಹೇಳಿದ್ರಲ್ಲ, ಏನು ಡಿಸ್ಕಷನ್ ಮಾಡಿಲ್ಲ. ಅವ್ನ್ ಬಾಧೆ ಹೇಳ್ಕೊತಾನೆ, ಇವ್ರು ಬಂದು ಇವ್ರದ್ದು ಹೇಳ್ತಾರೆ, ನಂಗೆ ಹೇಳೇ ಇಲ್ಲ, ನಾನು ಹೆಂಗ್ ದುಡ್ಡು ಕೊಡ್ಲಿ. ಸೊ ಇದನ್ನೆಲ್ಲ ಹೋಗಿ ನಾವು ಮಾತಾಡಿ ಕೂತ್ಕೊಂಡು ಆಮೇಲೆ ಇವ್ನು ನಾವು ಬಗೆಹರಿಸಿರೋ ಎಕ್ಸ್ಪೀರಿಯನ್ಸ್ ಇಲ್ಲಿ ನಾವು ಶೇರ್ ಮಾಡ್ತಾ ಇರೋದು. ಇದೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಇದು. ಯಾಕಂದ್ರೆ ಬೆಂಗಳೂರಲ್ಲಿ ಸ್ಟೈಲೇ ಬೇರೆ, ಊರ್ ಕಡೆ ಅನುಭವಿಸೋದು ಬೇರೆ. ಅದನ್ನ ನಾವು ಆ ಅನುಭವಗಳನ್ನ ಇಲ್ಲಿ ಹೇಳ್ತಾ ಇದ್ದೀವಿ. ಆಪ್ಷನ್ ಕಮ್ಮಿ ಇರುತ್ತೆ, ಇರೋದೇ ಒಂದ್ 2 ಮೇಸ್ತ್ರಿ ಅಲ್ವಾ, ಅವ್ರದ್ದು ಮನೆ ಗೊತ್ತಿದ್ರೆ ಉತ್ತಮ ಅಂತ ಹೇಳ್ಬೋದು. ಇನ್ನೊಂದು ರೂಫ್ ಟು ರೂಫ್ ಹೈಟ್ ಮೆನ್ಷನ್ ಮಾಡಿರಲ್ಲ, ಅದನ್ನ ಕೆಲವೊಂದಿಷ್ಟು ಸತಿ ನೋಡಿದೀವಿ. ಯಾಕೆ ರೂಫ್ ಟು ರೂಫ್ ಹೈಟ್ ಮೆನ್ಷನ್ ಅಂತ ಬಂದವಾಗ 10 ಅಡಿ ಸ್ಟ್ಯಾಂಡರ್ಡ್ ತಗೊಳ್ಳಿ ಅಂತೀವಿ. 10 ಅಡಿನೇ ಸಿಗತ್ತಾ ಅಂತ ನೀವು ಕೇಳಿದ್ರೆ 3 ಇಂಚ್ 100% ಕಮ್ಮಿ ಆಗುತ್ತೆ. ಯಾಕೆ 3 ಇಂಚ್ ಕಮ್ಮಿ ಆಗುತ್ತೆ ಅಂದ್ರೆ, ಸೀಲಿಂಗಿಗೆ ಪ್ಲಾಸ್ಟಿಂಗ್ ಮಾಡಿದಾಗ 1 ಇಂಚ್ ಕಮ್ಮಿ, ನಾವಿಲ್ಲಿ ಕಾರ್ ಪಾರ್ಕಿಂಗ್ ಟೈಲ್ಸ್ ಹಾಕಿದಾಗ 1 ಇಂದ 2 ಇಂಚ್ ಕಮ್ಮಿ. ಸೊ 3 ಇಂಚ್ ಕಮ್ಮಿ ಆಯ್ತು 10 ಅಡಿಲಿ ಅಂತಂದ್ರೆ 9 ಅಡಿ 3/4 ಇಂಚು ಬರಬೇಕು, ತೊಂದ್ರೆ ಇಲ್ಲ. ಅದನ್ನೇ 9 ಅಡಿ ಮಾಡ್ಬಿಟ್ರೆ 9 ಅಡಿ ಬಂದ್ಬಿಟ್ರೆ 8.5 ಮಾಡ್ಬಿಟ್ರೆ ನೋಡಿದೀವಿ. ಈ ಗಲಾಟೆಗಳಲ್ಲಿ ನಾನು ಹೇಳೇ ಇಲ್ಲ, ಅಗ್ರಿಮೆಂಟ್ ಅಲ್ಲಿ ಆ ಪಾಯಿಂಟ್ ಮೆನ್ಷನ್ ಇರೋದಿಲ್ಲ. ರೂಫಲ್ಲಿ ನಾವು 11 ಅಡಿ ಕೊಟ್ವಾ, 10 ಅಡಿ ಕೊಟ್ವಾ, 11 ಅಡಿ ಕೊಟ್ರೆ ಎಕ್ಸ್ಟ್ರಾ ಆಗತ್ತೋ ಆಗಲ್ವೋ, ಈ ಪಾಯಿಂಟ್ಗಳನ್ನ ಕನ್ಸಿಡರ್ ಮಾಡೋದು. ಕಮ್ಮಿ ಮಾಡೋದ್ರಿಂದ ದುಡ್ಡು ಉಳಿಸಬಹುದು ಸರ್. ಒಂದ್ ಸ್ವಲ್ಪ ಪ್ರಮಾಣದಲ್ಲಿ, ಜಾಸ್ತಿ ಪ್ರಮಾಣದಲ್ಲಿ ಏನಿಲ್ಲ, ಒಂದಿಷ್ಟು ಚೆನ್ನಾಗಿ ಸರಿ ಅಲ್ಲ ಅಲ್ಲೊಂಚೂರು ಇವೆಲ್ಲ ಮೇಸ್ತ್ರಿಗಳಲ್ಲಿ ಆಗುವಂತ. ಯಾಕಂದ್ರೆ ಅವ್ರು ₹1 ಉಳಿದ್ರು ನಡೆಯುತ್ತೆ ಅನ್ನೋ ತರನೇ ಮೆಂಟಾಲಿಟಿಲಿ ಇರ್ತಾರೆ. ಸೊ ಅದನ್ನು ಒಂದ್ಸತಿ ರೂಫ್ ಟು ರೂಫ್ ಅಗ್ರಿಮೆಂಟ್ ಅಲ್ಲೂ ಮೆನ್ಷನ್ ಮಾಡ್ಕೊಳಕ್ಕೆ ಹೇಳ್ಬೋದು. ದೊಡ್ಡ ಆದ್ಮೇಲೆ ಬೇಕಂದ್ರೆ ಕ್ರಾಸ್ ಚೆಕ್ ಟೇಪ್ ಇಟ್ಕೊಂಡು ಮೆಜರ್ಮೆಂಟ್ ಮಾಡ್ಬೋದು. ಇನ್ನ ನಂಬರ್ ಆಫ್ ಸ್ಟೆಪ್ಸು ಅಂದರೆ ಒಂದಿಷ್ಟು ಜನ ಫ್ಲೈಟ್ ಎಷ್ಟಡಿ ಬಿಡ್ತಿದೆ, ಎಷ್ಟಡಿ ಅಗಲ ಇದೆ, ಅದನ್ನು ಡ್ರಾಯಿಂಗಲ್ಲಿ ತೋರಿಸಿರಲ್ಲ, ಅಥವಾ ಅಗ್ರಿಮೆಂಟಲ್ಲಿ ಆಗಿರಲ್ಲ, ಅಥವಾ ಆಸ್ ಪರ್ ಸ್ಟ್ರಕ್ಚರಲ್ ಆರ್ಕಿಟೆಕ್ಚರ್ ಡ್ರಾಯಿಂಗ್ ಅಂತ ಮೆನ್ಷನ್ ಮಾಡಿರಲ್ಲ. ಸ್ಟೇರ್ ಕೇಸ್ ಕೊಡೋವಾಗ ಎಷ್ಟಿದೆ ಅಗಲ, ಎಷ್ಟಿದೆ ಬಿಡ್ತು, ಎಷ್ಟು ನಂಬರ್ ಆಫ್ ಸ್ಟೆಪ್ಸು, ಈ ಎಲ್ಲ ಪಾಯಿಂಟ್ನ ಡಿಸ್ಕಷನ್ ಮಾಡಿಕೊಂಡು ಒಂದೇ ಡೌಟ್ ಕೇಳ್ಬಿಡ್ತೀನಿ ನಾನು. ಯೂಶಲಿ ಒಂದು ಸ್ಟೆಪ್ಸ್ ಎಷ್ಟು ಅಗಲ ಇರಬೇಕು ಸರ್? ರೆಸಿಡೆನ್ಷಿಯಲ್ ಅಂತ ಬಂದರೆ, ಒಂದು ನಾರ್ಮಲ್ ಮನೆ ಕಟ್ತೀವಿ ಅಂದರೆ ಮ್ಯಾಂಡೇಟ್ರಿ 3 ಅಡಿ ಬೇಕೇ ಬೇಕು. ಅಗಲ ಹೇಳ್ತೀರಾ? ಚಿಕ್ಕದಿದೆ, ನನ್ನ ಸೈಟೇ ಚಿಕ್ಕದು, ನಾನು 3 ಅಡಿ ಕೊಡೋಕ್ಕಾಗಲ್ಲ ಅಂದರೆ 2.5 ಆದರೂ ಕೊಡಿ ಅಂತ ಕೊಡಲೇಬೇಕು. ಇನ್ನೊಂದು ಸರ್, ಒಂದು ಸ್ಟೆಪ್ಪಿನ ಅಗಲ, ಒಂದು ಸಿಂಗಲ್ ಸ್ಟೆಪ್ಸ್ ಅಗಲ, ಇದಕ್ಕೆ ರೈಸರ್ ಅಂತ ಕರಿತೀವಿ. ಇದು 5 ಇಂಚು
4.5 ಇಂಚು 6 ಇಂಚ್ವರೆಗೂ ನಡೆಯುತ್ತೆ. 7-8 ಆದ್ರೆ ನಮ್ಗೆ ಹತ್ತಕ್ಕಾಗಲ್ಲ, ದಮ್ ಹತ್ತತ್ತೆ. 5.5 ಇಂಚ್ ಇಟ್ರು ಸಾಕು. ಇನ್ನ ಥ್ರೆಡ್ ಅಂತ ಕರಿತೀವಿ. ಥ್ರೆಡ್ ಬಂದು ನಮಗೆ 10 ಇಂಚು 10.5 ಇಂಚು 11 ಇಂಚು ಇಟ್ರೆ ಉತ್ತಮ. ಇಡೀ ಕಾಲ್ ಕುತ್ಕೊಬೇಕು, ಕಾಲ್ ಕುತ್ಕೊಳ್ಳೋಕೆ. ಇಲ್ಲಾಂದ್ರೆ ಸ್ಕಿಡ್ ಆಗಿ ಬೀಳ್ತೀವಿ. ಉದ್ದೇಶಕ್ಕೆ 10 ಇಂಚು. ಆಮೇಲೆ ಅದರಲ್ಲಿ ಶುಭ ಲಾಭ ನಷ್ಟ ಅದೊಂದು ನೋಡ್ತಾರೆ. ಅದು ನಂಬರ್ ಆಫ್ ಸ್ಟೆಪ್ಸ್ ಆಡ್ ಇದ್ರೆ ಉತ್ತಮ. ಆಮೇಲೆ ಈ ಫ್ಲೈಟ್ ಇರುತ್ತಲ್ಲ, ಅದು ಎಷ್ಟು ಡಿಗ್ರಿಲಿ ಇದ್ರೆ ನಮಗೆ ಸರಿ ಏನಾಗುತ್ತೆ, ರೂಫ್ ಟು ರೂಫ್ ಹೈಟ್ ಅಗೇನ್ ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಅದನ್ನ ನೋಡ್ಕೊಂಡು ಆರ್ಕಿಟೆಕ್ಚರ್ ಪ್ಲಾನ್ ಮಾಡಿದಾಗ ಎಲ್ಲಿ ಡೋರ್ ಬರ್ತಾ ಇದೆ ಅನ್ನೋದು ನೋಡ್ತಾರೆ. ಸೊ ಅದಕ್ಕೆ ನಾವು ಹೇಳೋದು ಡ್ರಾಯಿಂಗ್ ಮಾಡಿಸಿದ್ರೆ, ಇಂಜಿನಿಯರ್ ಹತ್ರ ಅವ್ರು ಡ್ರಾಯಿಂಗ್ ಮಾಡಿಸ್ಕೊಂಡ್ರೆ ಉತ್ತಮ ಅಂತ ಹೇಳೋದು. 45 ಡಿಗ್ರಿ ಎಲ್ಲ ಸಿಗುತ್ತೆ. 90 ಡಿಗ್ರಿಲಿ ಹೆಂಗ್ ಹೋಗ್ಬೇಕು ಸ್ಟೆಪ್ ಅದನ್ನ ಡಿಸ್ಕಷನ್ ಮಾಡ್ಕೋಬಹುದು. ಸೂಪರ್. ಇನ್ನು ಎಲಿವೇಶನ್ ಡೀಟೇಲ್ಸ್ಗಳು ಮಿಸ್ಸಿಂಗ್ ಆಗಿರುತ್ತೆ. ಪ್ರಾಬ್ಲಮ್ ಏನಂದ್ರೆ ಎಲ್ಲರೂ ಒಳಗಡೆ ನನಗೆ ಹಂಗ್ಬೇಕು ಹಿಂಗ್ಬೇಕು ಅಂತಾರೆ. ಇನ್ನು ಆಚೆ ಕಡೆ ಒಂದಿಷ್ಟು ಜನದ ಮೆಂಟಾಲಿಟಿ ಇರುತ್ತೆ, ಚೆನ್ನಾಗಿ ಬರಬೇಕು ಅಂತ. ತಪ್ಪೇನೂ ಇಲ್ಲ. ನಾವ್ ಏನ್ ಬಟ್ಟೆ ಹಾಕೊಳ್ತೀವೋ ನಮ್ಮ ಅಪಿಯರೆನ್ಸ್, ಅದ್ರಲ್ಲಿ ಯಾವತ್ತೂ ತಪ್ಪನ್ನಕ್ಕಾಗಲ್ಲ. ಬಟ್ ಏನಾಗುತ್ತೆ, ಮುಂಚೆನೆ ಡಿಸ್ಕಷನ್ ಮಾಡಲ್ಲ ಎಲಿವೇಶನ್ ಬಗ್ಗೆ. ನನಗೆ ಓನರ್ ಬಂದು ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಬೇಕು ಅಂತಾನೆ, ಇವನ್ ಬಂದು ಇಲ್ಲ ನಾನು ಸೆರಾ ಬೋರ್ಡ್ ಕೊಡ್ತೀನಿ ಅಂತ. ನೋಡಕ್ಕೆ ಎರಡು ಒಂದೇ, ಬಟ್ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ. ಏನ್ ಬೇರೆ? ಇದು ಸಿಮೆಂಟ್ ಫೈಬರ್ ಬೋರ್ಡು, ಇದು ಪ್ರಾಪರ್ ಆಗಿರುವಂತ ಅಲ್ಯೂಮಿನಿಯಂ ಶೀಟ್. ಇದು 100 ವರ್ಷ ಬಿಟ್ಟರು ಏನೂ ಆಗಲ್ಲ, ಇದು 3 ವರ್ಷಕ್ಕೆ ಹಾಳಾಗುತ್ತೆ. ಇದು 200 ರೂಪಾಯಿ, 400 ರೂಪಾಯಿ. ಇದು ಡಿಫ್ರೆನ್ಸಸ್. ಸೊ ಏನಾಗುತ್ತೆ, ಇವ್ನು 200 ರೂಪಾಯಿ ಕೊಡ್ತೀನಿ ಅಂತ, ನೀವು 400 ರೂಪಾಯಿ ಕೊಡು ಅಂತ. ಸೊ ಆಕ್ಚುಲಿ ನಾವು ಕೈಟ್ಸ್ ಅಲ್ಲಿ ಇದನ್ನ ದೊಡ್ಡ ರಿಸರ್ಚ್ ಮಾಡಿ ಗಲಾಟೆಗಳಾಗಿ ನಮ್ಮ ಇಂಜಿನಿಯರ್ಗಳ ಮಧ್ಯೆ ನಾವು ಒಂದು ಸೊಲ್ಯೂಷನ್ ಬಂದ್ವಿ. ನಾವು ಎಲಿವೇಶನ್ ಡೆಪಾಸಿಟ್ ಅಂತ ಇಟ್ಕೊಳ್ತೀವಿ. ಸಿಮೆಂಟು ಪೇಂಟು ಬಿಟ್ಟು ಇಷ್ಟು ಅಮೌಂಟ್ ಅಂತ ಎತ್ತಿಟ್ಟಿರ್ತೀವಿ, ಅದ್ರೊಳಗಡೆ ಎಷ್ಟಾದ್ರೂ ಮಾಡಿಸ್ಕೊಳ್ಳಿ. ಎಕ್ಸಾಂಪಲ್ ಏನು ಮಾಡಿಸಿಲ್ಲ, ಟೋಟಲ್ ಅಮೌಂಟ್ ಅವ್ರಿಗೆ ರಿಟರ್ನ್ ಆಗುತ್ತೆ. ಈ ತರ ಆದ್ರೂ ಅವರು ಟಿಪ್ಸಿಗೆ ಹೋಗ್ಬೋದು. ಇಲ್ಲ ನಾವು 20,000 ಬಜೆಟ್ ಕೊಡ್ತೀವಿ, 30,000 ಬಜೆಟ್ ಕೊಡ್ತೀವಿ ಅಂತ ಇವ್ರಾದ್ರೂ ಹೇಳ್ಬೇಕು. ಇಲ್ಲ ಓನರ್ಗಳು ಎಲಿವೇಶನ್ ಡ್ರಾಯಿಂಗ್ ಇಸ್ಕೋಬೇಕು. ಅಗ್ರಿಮೆಂಟ್ ಆಗೋಕಿನ ಮುಂಚೆ ಎಲಿವೇಶನ್ ಹಿಂಗ್ ಬರಬೇಕು ಅಂತ ಡ್ರಾಯಿಂಗ್ ಮಾಡಿಸ್ಕೊಂಡು ಎಷ್ಟು ಖರ್ಚಾಗ್ತಾ ಇದೆ ಅಂತ ಡೀಟೇಲಿಂಗ್ ತಗೊಂಡು ಅವರು ಕಟ್ಟಿಸ್ಕೊಂಡ್ರೆ ಅವ್ರಿಗೂ ಮನ್ಸಿಗೆ ಸಮಾಧಾನ ಇರುತ್ತೆ. ಈ ಕೊಟ್ಟೋರ್ಗು ಮಾಡ್ಕೊಡೋರ್ಗು ಒಪ್ಕೊಂಡ್ರೆ ಮಾಡ್ಕೊಡ್ಲೇಬೇಕು. ಸೊ ಒಪ್ಕೊಳ್ಳೋಕಿನ ಮುಂಚೆ ಒಂದು ಕ್ಲಾರಿಟಿ ಇರುತ್ತೆ. ಸುಮ್ಮನೆ ಪ್ರಾಜೆಕ್ಟ್ ಕೊಡಿ ಅನ್ನೋರ ಹತ್ರ ಹೋಗಿ ಪ್ರಾಜೆಕ್ಟ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಕೊಡ್ತಾ ಇದೀವಿ ಅಂತಂದ್ರೆ ಟ್ರಾನ್ಸ್ಪರೆನ್ಸಿ ಇದಾರ, ಪ್ರಾಪರ್ ಆಗಿ ಮಾಡಿಕೊಡ್ತಾರ. ಯಾಕಂದ್ರೆ ತಪ್ಪುಗಳು ಯಾರಿಂದ ನಡೆಯಲ್ಲ ಅಂತ ಹೇಳಕ್ಕಾಗಲ್ಲ. ನಾನು ಓನರಿಂದನೂ ತಪ್ಪುಗಳು ನಡೆಯುತ್ತೆ, ಇಂಜಿನಿಯರಿಂದನೂ ತಪ್ಪಾಗುತ್ತೆ, ಮೇಸ್ತ್ರಿಯಿಂದನೂ ತಪ್ಪಾಗುತ್ತೆ. ಆ ತಪ್ಪುಗಳನ್ನ ಅವಾಯ್ಡ್ ಮಾಡೋಕ್ಕೆ ಒಂದು ಕ್ಯುಮ್ಯುಲೇಟಿವ್ ಟ್ರಾನ್ಸ್ಪರೆನ್ಸಿ ಡಾಕ್ಯುಮೆಂಟ್ ರೆಡಿ ಆಗಬೇಕು. ಆ ಡಾಕ್ಯುಮೆಂಟ್ ಏನಾದರೂ ರೆಡಿ ಆದರೆ ನೀವು ಫ್ರಾಡೇ ಹೋಗ್ಬಾರ್ದು ಅಂದರೆ ಪ್ರಾಪರ್ ಆಗಿ ಇವಾಗ ಏನೇನು ಪಾಯಿಂಟ್ಸ್ನ ಡಿಸ್ಕಷನ್ ಮಾಡಿದ್ವಿ ಎಲ್ಲ ಪಾಯಿಂಟ್ನ ಒಂದು ಅಗ್ರಿಮೆಂಟ್ ಹಾಕಿಸ್ಕೊಂಡು ಇಬ್ಬರು ಮ್ಯೂಚುವಲ್ ಆಗಿ ಒಂದು ಸಿಗ್ನೇಚರ್ ಮಾಡ್ಕೊಂಡ್ಬಿಟ್ರೆ ನೆಮ್ಮದಿ ಇರುತ್ತೆ. ಯಾಕೆ ಅಗ್ರಿಮೆಂಟ್ ಮಾಡಿ ಅಂತೀವಿ ಅಂದರೆ, ಇವತ್ತು ಎಕ್ಸಾಂಪಲ್ ಜನವರಿಲಿ ಮಾತಾಡಿದ್ದೀವಿ, ಆಗಸ್ಟಿಗೆ ಇದೇ ಮಾತು ನೆನಪಿರಲ್ಲ. ಕರೆಕ್ಟಾ? ನಾನು 80 ರೂಪಾಯಿ ಟೈಲ್ ಕೊಡ್ತೀನಿ ಅಂತ ಕಾಂಟ್ರಾಕ್ಟರ್ ಅಂದಿರ್ತಾನೆ, ಓನರ್ 110 ರೂಪಾಯಿದಂತ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಬಂದ್ಬಿಟ್ಟು ಇಲ್ಲ ನಾನು 110 ಮಾತು ಕೊಟ್ಟಿದ್ರಿ ಅಂತಂದ್ರೆ ಇವ್ರು 80 ರೂಪಾಯಿ ಅಂದ್ರೆ ಅಷ್ಟೊತ್ತಿಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟು ಒಂದು ಡಾಕ್ಯುಮೆಂಟಲ್ಲಿ ಆಗ್ಬಿಟ್ಟು ಇಬ್ರು ಸಿಗ್ನೇಚರ್ ಮಾಡಿದ್ರೆ ಓಕೆ ನಾನು ಈ ರೇಟಿಗೆ ಒಪ್ಕೊಂಡಿದ್ದೀನಿ ಅಂತ ಜಗಳನೇ ಬರಲ್ಲ. ಸೊ ಪ್ರಾಪರ್ ಡಾಕ್ಯುಮೆಂಟೇಶನ್, ಪ್ರಾಪರ್ ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು ಕಂಪ್ನಿಗಳಿದೆ, ಎಲ್ಲರೂ ಕಟ್ಟಿ ಕೊಡ್ತಾರೆ. ಚಿಕ್ಕ ಪುಟ್ಟ ಇಲ್ಲಿ ಕ್ಯಾಶ್ ಫ್ಲೋ ಅಥವಾ ಮನಿ ಫ್ಲೋ ಹರಿತಾ ಇರೋದ್ರಿಂದ ಏನೋ ಒಂದಾಗತ್ತೆ, ಊರ್ ಕಡೆ ಅದೊಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ. ಒಂದು ಡೌಟ್ ಇದೆ ಸರ್, ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ. ಕೆಲವೊಂದು ಸಮಯದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರಬೇಕಾದ್ರೆ ಪ್ರಾಜೆಕ್ಟ್ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಏನೋ ಒಂದು ಕಾರಣದಿಂದ ಈ ಅವ್ರ ನಿಮ್ಮ ಒಂದೇ ಕಾಂಟ್ರಾಕ್ಟರ್ ಕಡೆಯಿಂದ ಇಲ್ಲ ಓನರ್ ಕಡೆಯಿಂದ ಡಿಲೇ ಆಯ್ತು ಅನ್ಕೊಳ್ಳೋಣ. ಇವ್ರಿಗೇನೋ ಸಮಸ್ಯೆ ಬಂತು, ಏನೋ ಲೀಗಲ್ ಸಮಸ್ಯೆ ಬಂತು, ಇಲ್ಲ ಕಾಂಟ್ರಾಕ್ಟರ್ ಕಡೆಗೆ ಅವನಿಗೇನೋ ಲೇಬರ್ ಸಮಸ್ಯೆ ಬಂತು, ಇದು ಯಾರಿಗೆ ಮೆನ್ಷನ್ ಆಗುತ್ತೆ? ಓಕೆ, ಸೂಪರ್ ಕ್ವಶನ್ ಸರ್. ಆಕ್ಚುಲ್ ಆಗಿ ಏನಂದ್ರೆ ಒಂದು ಡ್ಯೂರೇಷನ್ ಅಂತ ಕರಿತೀವಿ. ನಾನೀಗ ನಮ್ದೊಂದು 30-40 ವಿಡಿಯೋ ನೋಡಿದ್ರೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಒಂದು G+2 ಮನೆ ಕಟ್ಟಕ್ಕೆ 1 ವರ್ಷ ಬೇಕು. ಇಟ್ಸ್ ಅ ಕಾಮನ್ ಸೆನ್ಸ್. ಸೊ ಅಗ್ರಿಮೆಂಟ್ ಅಲ್ಲಿ 1 ವರ್ಷನೋ 14 ತಿಂಗಳು ಮುಂಚೆ ಒಂದು ಡಿಸ್ಕಷನ್ ಮಾಡಿ ಅದ್ರಲ್ಲಿ ಒಂದು ಕ್ಲಾಸ್ ಬರೀರಿ. ನಾವೇನಾದ್ರೂ ದುಡ್ಡು ಕೊಡೋದು ಲೇಟ್ ಆದ್ರೆ 2 ತಿಂಗಳು ನಾನು ದುಡ್ಡು ಕೊಡೋದು ಲೇಟ್ ಮಾಡಿದೆ, 2 ತಿಂಗಳು ನಾನು ಪರ್ಮಿಷನ್ ಕೊಡ್ತೀನಿ. ನಾನು ದುಡ್ಡು ಕೊಟ್ಟಿದ್ದೀನಿ, ನೀನ್ ಕಟ್ಟೋದು ಲೇಟ್ ಆದ್ರೆ ನನಗೆ ಇಷ್ಟು ಬಾಡಿಗೆ ಕೊಡ್ತೀನಿ ಅಂತ ಅಗ್ರಿಮೆಂಟ್ ಹಾಕೊಳ್ಳಿ. ರೆಂಟ್ ಕೊಡ್ಬೇಕಾ? ಇಟ್ಸ್ ಅ ಮ್ಯೂಚುವಲ್ ಡಿಸ್ಕಷನ್. ನಾವು ಇದ್ರಲ್ಲಿ ಬಂದು ಇದು ಕೊಡ್ಲೇಬೇಕು ಅಂತ ಒತ್ತಾಯ ಮಾಡೋಕ್ಕಾಗಲ್ಲ. ಓನರ್ ಹತ್ರ ಪ್ರಾಪರ್ ಆಗಿ ದುಡ್ಡು ತಗೊಂಡು ಡೆಲಿವರಿ ಮಾಡೋದು 1 ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಆದ್ರೆ ಪರ್ಮಿಸಿಬಲ್. ಓಕೆ, ಯಾಕಂದ್ರೆ ಇವತ್ತೆಲ್ಲ ನಾನಾ ತರದ ಪ್ರಾಬ್ಲಮ್ಗಳಿರ್ತವೆ. ಅದು ಬಿಟ್ಟು ಬಿಯಾಂಡ್ ಅಲ್ಲಿ ಹೋಗ್ತಾ ಇರುತ್ತೆ. ಒಂದಿಷ್ಟು ಜನದ್ದು 6 ತಿಂಗಳಾದ್ರೂ ಏನಂದ್ರೆ ಗ್ರೌಂಡ್ ಫ್ಲೋರ್ ಮೋಲ್ಡ್ ಆಗಿರಲ್ಲ.
ಸೊ ಆ ಒಂದು ಕೇಸಸ್ನ ನಾವು ಸುಮಾರು ನೋಡಿರೋದ್ರಿಂದ ಈ ಕ್ಲಾಸಸ್ನ ಅವ್ರು ಮೆನ್ಷನ್ ಮಾಡ್ಕೊ ಇದನ್ನ ಒಂಥರ ಫೆನಾಲ್ಟಿ ತರ ನಾವು ಯೂಸ್ ಮಾಡ್ಕೋಬಹುದು. ಪೆನಾಲ್ಟಿ ಸೊ ಕಾಂಟ್ರಾಕ್ಟ್ರು ಓನರ್ ಮೇಲೆ ಫೆನಾಲ್ಟಿ ಹಾಕ್ಬೋದು, ಓನರು ಕಾಂಟ್ರಾಕ್ಟರ್ ಮೇಲೆ ಫೆನಾಲ್ಟಿ ಹಾಕ್ಬೋದು. ಇಟ್ಸ್ ಬೆಸ್ಟ್ ಕ್ಲಾಸ್, ಬೆಸ್ಟ್ ಅಂತೀರಾ? ಯಾಕಂದ್ರೆ ಕ್ಲಿಯರ್ ಇರ್ಬೇಡಿ ಸರ್, ಇಬ್ರಿಗೂ ಸ್ಮೂತ್ ಆಗಿ ಹೋಗ್ಬಿಡುತ್ತೆ. ಟ್ರೈನ್ ಹೋಗಿ ಹತ್ತಾ ಇದ್ದೀನಿ, ನಾನು ದುಡ್ಡು ಕೊಟ್ಟಿದ್ದೀನಿ, ನನಗೆ ಅಲ್ಲಿ ನೀನು ಡೆಸ್ಟಿನೇಷನ್ ರೀಚ್ ಮಾಡಿಸು. ಮಾಡ್ಲೇಬೇಕು ಅಲ್ವಾ? ಡಿಲೇ ಆಯ್ತಾ ಮಾಡು, ಪೇ ಮಾಡು, ಇಲ್ಲ ಅಂತಂದ್ರೆ ಪ್ರಾಜೆಕ್ಟ್ ಅಲ್ಲಿ ಇಷ್ಟು ಡಿಸ್ಕೌಂಟ್ ಕೊಡು ಅಂತ ನಾವು ಆಕ್ಚುಲ್ ಮ್ಯೂಚುವಲ್ ಆಗಿ ಮಾಡ್ಬೋದು. ಸೊ ಯೂಶಲಿ ಆಗತ್ತಲ್ವಾ ಸರ್ ಈ ತರ ಡಿಲೇಸ್? ಸರ್ ಹೇಳಿದ್ನಲ್ಲ 1 or 2 months ಇಟ್ಸ್ ಅ ಪರ್ಮಿಸಿಬಲ್. ಇಯರ್ ಗಟ್ಲೆ ಹೋಗಿರೋದು ನೋಡಿದೀವಿ, ಅದೆಲ್ಲ ಪರ್ಮಿಸಿಬಲ್ ಅಲ್ಲ. ಇಬ್ರು ಅದು ಮೆಂಟಲ್ ಹರಾಸ್ಮೆಂಟ್ ಕ್ಯಾರಿ ಮಾಡ್ತಿರ್ತಾರೆ. ಓನರ್ಗೆ ಅಷ್ಟು ಬಂಡವಾಳ ಹಾಕಿ ನಾನು ಬ್ಯಾಂಕ್ EMI ಕಟ್ತಿದ್ದೀನಿ, ಮನೆಗೆ ಹೋಗ್ತಿಲ್ಲ ಅನ್ನೋ ಸಂಕಟ, ಇವನ್ ನಾನು ದುಡ್ಡು ಹಾಕ್ಬಿಟ್ಟಿದ್ದೀನಿ, ಓನರ್ ದುಡ್ಡು ಕೊಟ್ಟಿಲ್ಲ ಅಂತ ಇವನಿಗೆ ಸಂಕಟ. ಇಬ್ರು ಆ ಒಂದು ಕ್ಲಾಶಸ್ ಇಂದ ಹೊರಗೆ ಬರ್ಬೇಕಾದ್ರೆ ಒಂದು ಕ್ಲಾಸ್ ಇಟ್ಕೊಂಡು ಓನರ್ ಡಿಲೇ ಆದ್ರೆ ಓನರ್ ಕೊಡ್ಲಿ, ಕಾಂಟ್ರಾಕ್ಟರ್ ಡಿಲೇ ಆದ್ರೆ ಕಾಂಟ್ರಾಕ್ಟರ್ ಕೊಡ್ಲಿ, ಈ ತರ ಮಾಡ್ಕೊಂಡ್ರೆ ಒಂದು ಉತ್ತಮ. ಕ್ಲಿಯರ್ ಆಗಿದ್ಬಿಟ್ರೆ ಒಳ್ಳೇದು ಅಂತ ಹೇಳ್ತೀರಾ. ಸೂಪರ್ ಆಗಿ ಹೇಳಿದ್ರೆ, ತುಂಬಾನೇ ಟೈಮ್ ಮಾಡ್ಬಿಟ್ಟಿದೀವಿ, ಬಟ್ ಆದ್ರೆ ತುಂಬಾ ಇಂಪಾರ್ಟೆಂಟ್ ಇದು ಅಲ್ವಾ? ಸೊ ಇದು ಬಿಟ್ಟು ಇನ್ನೂ ಸುಮಾರಷ್ಟು ತುಂಬಾ ಇದೆ ಸರ್. ನಾನು ಒಂದು ವಿಚಾರ ಹೇಳ್ತೀನಿ ಸರ್, ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರನೇ 3 hour ಮೂವಿ ನೋಡ್ತೀವಿ ಅಂತಂದ್ಮೇಲೆ ಒಂದು ಜೀವನ ಮನೆ ಕಟ್ತಾ ಇದೀವಿ ಅಂತಂದ್ರೆ ಒಂದು ಅರ್ಧ ಗಂಟೆ ನಮ್ಮ ವಿಡಿಯೋ ನೋಡೋದೇನು ಸರಿ ಇಲ್ಲ. ನಮ್ಮ ಆಫೀಸಿಗೆ ಬಂದವರಾಗಿರ್ಬೋದು, ನಿಮ್ಮ ಬಗ್ಗೆ ಕೇಳೋರು ಹೇಳ್ತಾರಲ್ಲ, ಅವರು ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ನಾವು ಅವ್ರಿಗೇನು ಹಾಳಾಗೋದೇನು ಹೇಳ್ತಾ ಇಲ್ಲ, ಒಳ್ಳೇದು ಹೇಳ್ತಾ ಇದೀವಿ. ಆ ಉದ್ದೇಶಕ್ಕೆ ಅವ್ರು ನಮ್ಮನ್ನ ಹರಿಸಿದ್ದಾರೆ. ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇನ್ನೂ ಇದಿಷ್ಟೇ ಡಾಕ್ಯುಮೆಂಟ್, ಇದೊಂದು ನಾವು 10% ಅನ್ಬೋದು ಡಿಸ್ಕಷನ್ ಮಾಡಿದ್ದು, ಇನ್ನೂ 90% ಇದೆ. ಡೆಫಿನೆಟ್ಲಿ ಫ್ರೀ ಸಿಕ್ಕವಾಗ ಏನೇನು ನಡೀತಾ ಇದೆ, ಯಾವ ಥರ ಮಾಡ್ಕೊಂಡ್ರೆ ಉತ್ತಮ ಅಂತ ಡಿಸ್ಕಷನ್ ಮಾಡೋಣ, ನಮ್ಮ ವೀಕ್ಷಕರಿಗೂ ಕೊಡೋಣ ಅಲ್ವಾ? ಆಮೇಲೆ ಇದೊಂದು ಜನರಲ್ ಆಯಿತು, ಯಾರಾದರೂ ಜಾಸ್ತಿ ಟೆಕ್ನಿಕಲ್ ಬೇಕು ಅನ್ನೋರಿಗೆ ಏನಾದರೂ ಸೊಲ್ಯೂಷನ್ಸ್ ಇದೆಯಾ ಸರ್? ನಮ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಮ್ದೊಂದು ಕೈಟ್ಸ್ ಕನ್ಸ್ಟ್ರಕ್ಷನ್ ಅಕಾಡೆಮಿ ಅಂತ ಇತ್ತು. ಅದು ಎಲ್ಲ ಗ್ರಾಜ್ಯುಯೇಟ್ಸಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ. ಈ ಕೋವಿಡ್ ಆದಮೇಲೆ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇತ್ತು. ಸೊ ಈಗ ನಮ್ಮ ಬಿಸಿ ಶೆಡ್ಯೂಲಿಗೆ ನಾವು ಅಕಾಡೆಮಿನ ರನ್ ಮಾಡೋಕ್ಕಾಗ್ತಾ ಇಲ್ಲ. ಆ ಉದ್ದೇಶಕ್ಕೆ ನಮ್ಮ ಒಂದು ಇನ್ಸ್ಟಾಗ್ರಾಮ್, ಏನು ಕೈಟ್ಸ್ ಕನ್ಸ್ಟ್ರಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್, ನಿಮ್ಮದೇ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇನ್ ಡೀಟೇಲ್ ಬೇಕು, ನನಗೆ ಟೆಕ್ನಿಕಲ್ ಬೇಕು, ಈಗ ಒಂದು ವುಡ್ ಸೆಲೆಕ್ಷನ್ ಯಾವ ಥರ ಮಾಡಬೇಕು, ಒಂದು ಟೈಲು ಗ್ರಾನೈಟ್ ಸೆಲೆಕ್ಷನ್ ಯಾವ ಥರ ಮಾಡಬೇಕು ಅಂತ ಒಂದಿಷ್ಟು ಟಾಪಿಕ್ಸ್ನೆಲ್ಲ ರೆಡಿ ಮಾಡಿಕೊಂಡು ನಾವು ರೀಲ್ಸ್ ಎಲ್ಲ ಹಾಕ್ತಾ ಇದೀವಿ. ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿದ್ರೆ ಅವ್ರಿಗೆ ಇನ್ ಡೀಟೇಲ್ ಯಾರಿಗೆ ಬೆನಿಫಿಟ್ ಇದು? ಸರಿ, ಎಲ್ರಿಗೂ ನಾಲೆಜ್ ಕಲ್ತ್ರೆ ತಪ್ಪೇ ಇಲ್ಲ. ಸೊ ಅದು ಇಟ್ ಮೇ ಬಿ ಎನಿಥಿಂಗ್. ಇವತ್ತು ನಾವು ಹೋಗಿ ಡೋಲೋ 650 ಅಂತ ಹೇಳಿದ್ವಿ ಅಂದ್ರೆ ಡಾಕ್ಟ್ರೇ ಬರ್ಕೊಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸೊ ನಾವು ಹೆಂಗ್ ಅದೊಂದು ನಾಲೆಜ್ ತಗೊಂಡಿದ್ದೇವೆ, ಜ್ವರ ಬಂತು ಅಂದ್ರೆ ನಾವು ತಗೋಬೇಕು, ಕೆಮ್ಮು ಬಂದ್ರೆ ಟಸ್ಕ್ಯೂ ತಗೋಬೇಕು, ಈ ತರ ಒಂದಿಷ್ಟು ಜನರಲ್ ನಾಲೆಜ್ ತಿಳ್ಕೊಂಡ್ರೆ ತಪ್ಪೇನಿಲ್ಲ. ಏನೇನೋ ನೋಡ್ತೀವಿ ರೀಲ್ಸ್ ಅಲ್ಲಿ, 3 hour ನೀವು ಹೇಳಿದ್ರಿ ಫಿಲಮ್, ಒಂದು 30 ಸೆಕೆಂಡ್ ರೀಲ್ ನೋಡಿದ್ರೆ ಅವ್ರ ಎಜುಕೇಶನ್ ಹೆಲ್ಪ್ ಆಗುತ್ತೆ ಅಂದ್ರೆ ಉತ್ತಮ. ಬಟ್ ಬೇಸಿಕಲಿ ಯಾರು ಸಿವಿಲ್ ಕಲಿತಾ ಇದ್ದಾರೆ ಅವ್ರಿಗಂತೂ ಸೂಪರ್ ಅಲ್ಲ ಸರ್. ಯಾರು ಸಿವಿಲ್ ಇಂಜಿನಿಯರ್ ಆಗಕ್ಕೆ ಹೋಗ್ತಿದ್ದಾರೆ, ಯಾರು ಕಂಪನಿ ಕಟ್ತಿದ್ದಾರೆ, ಯಾರು ಕನಸು ಕಟ್ಕೊಂಡಿದ್ದಾರೆ, ಮನೆ ಕಟ್ಟೋ ಕನಸು ಕಂಡ್ರು ಅವ್ರಿಗೆ ಹೆಲ್ಪ್ ಆಗುತ್ತೆ. ಸರಿ ಅಂತ ಹೇಳ್ತೀರಾ. ಸೊ ಕೈಟ್ಸ್ ಅವ್ರದ್ದು ನಾನು ನಿಮಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಂಡ್ ಇವ್ರು ಯಾವ್ದಾದ್ರು ಹೋಮ್ ಟೂರ್ ಬರುತ್ತೆ ಎಲ್ಲದರಲ್ಲೂ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನನ್ನ ಚಾನಲ್ ಫಾಲೋ ಮಾಡಿ, ಇವ್ರ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇನ್ಫಾರ್ಮೇಶನ್ ಅನ್ನ ತಗೊಂಡ್ಬಂದಿರೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ವೀಕ್ಷಕರೇ.